6ನೇ ಪಾಯಿಂಟ್ನಲ್ಲಿ ಮೂಳೆಗಳು ಪತ್ತೆಯಾಗಿರುವಂಥ ಹಿನ್ನೆಲೆ ಸಿಕ್ಕಿರುವಂಥ ಮೂಳೆಗಳನ್ನು ಈಗ ಪರೀಕ್ಷೆಗೆ ಒಳಪಡಿಸಲಾಗ್ತಾ ಇದೆ. ಗಂಡಿನದ್ದ ಹೆಣ್ಣಿನದ್ದ ಈ ಮೂಳೆಗಳು ಅನ್ನೋದನ್ನು ಸ್ಥಳದಲ್ಲೇ ಪರಿಶೀಲನೆ ನಡೆಸ್ತಾ ಇದೆ FSL ತಂಡ. ವಿಧಿವಿಜ್ಞಾನ ಪ್ರಯೋಗಾಲಯದ ಪರಿಣಿತರ ತಂಡ ಬಂದಿದೆ. ಅನುಭವಿ ಫೋರೆನ್ಸಿಕ್ ತಜ್ಞರಿಂದ ಸ್ಥಳದಲ್ಲಿಯೇ ವಿಶ್ಲೇಷಣೆ ನಡೆಸಲಾಗ್ತಾ ಇದೆ. ಆ ಮೂಳೆಗಳಿಂದಲೇ ಅದು ಗಂಡು ಹೆಣ್ಣು ಅನ್ನೋದು ಗೊತ್ತಾಗುತ್ತೆ. ಕೇವಲ ಹೆಣ್ಣು ಮಕ್ಕಳು ಮಾತ್ರ ಕೊಲೆಯಾಗಿಲ್ಲ, ಅಲ್ಲಿ ಪುರುಷರು ಕೂಡ ಕೊಲೆಯಾಗಿದ್ದಾರೆ ಅನ್ನೋದು ಆತನ ವಾದ. ಆತ ಹೇಳುವ ಪ್ರಕಾರ ಅತ್ಯಾಚಾರಕ್ಕೊಳಗಾಗಿ ಕೊಲೆಯಾಗಿರುವಂಥ ಹೆಣ್ಣು ಮಕ್ಕಳ ಸಂಖ್ಯೆ ಜಾಸ್ತಿ. ಅದಕ್ಕೆ ಅಡ್ಡಿಪಡಿಸಿದವರು ಅಥವಾ ಸಾಕ್ಷಿಗಳಾಗಿ ನಿಲ್ಲುತ್ತಾರೆ ಅಂತ ಅನ್ನಿಸಿದರೆ ಪುರುಷರನ್ನು ಕೂಡ ಕೊಲೆ ಮಾಡಲಾಗಿದೆ ಅನ್ನೋದನ್ನು ಆತ ಹೇಳಿಕೆ ಕೊಟ್ಟಿದ್ದಾನೆ. ಸೊ ಹೀಗಾಗಿ ಅದು ಹೆಣ್ಣಿನದ್ದು ಗಂಡಿನದ್ದು ಅನ್ನೋದು ಕೂಡ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. 6ನೇ ಜಾಗದಲ್ಲಿ ಸಿಕ್ಕಿರುವಂಥ ಮೂಳೆಗಳನ್ನು ವಿಶ್ಲೇಷಣೆ ಮಾಡ್ತಾ ಇದೆ FSL ಪರಿಣಿತರ ತಂಡ. ಅದಾದ ನಂತರವೇ ಆ ದಿನದಂದು ಎಷ್ಟು ದಿನದ ಹಿಂದೆ ಸಂಭವಿಸಿರಬಹುದು ಅನ್ನೋದನ್ನು ಕೂಡ FSL ತಂಡ ಪತ್ತೆ ಹಚ್ಚುತ್ತೆ. ಎಷ್ಟು ದಿನಗಳ ಹಿಂದಿನದ್ದು ಅನ್ನೋದನ್ನು ಕೂಡ ಪತ್ತೆ ಹಚ್ಚಲಿಕ್ಕೆ ಅವಕಾಶ ಇದೆ. ಒಂದು ನಿಗದಿತ ಸಮಯವನ್ನು ಈ ಅನಾಮಿಕ ವ್ಯಕ್ತಿ ಉಲ್ಲೇಖ ಮಾಡಿರೋದ್ರಿಂದ ಆ ನಿಗದಿತ ಅವಧಿಯೊಳಗೆ ಈ ಪ್ರಕರಣ ನಡೆದಿದೆಯಾ ಇಲ್ವಾ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಕೂಡ ಗಮನಿಸಬೇಕು. ಸೊ ಹೀಗಾಗಿ ಈ ಸಿಕ್ಕಿರುವ ಮೂಳೆಗಳು ಒಂದು ಪ್ರಬಲ ಅಸ್ತ್ರ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. SIT ತಂಡ ಅದರ ಅಸಲಿಯತ್ತನ್ನು ತಿಳಿದುಕೊಳ್ಳುವ ನಿಟ್ಟಿನಲ್ಲಿ ವಿಶ್ಲೇಷಣೆಗೆ ಒಳಪಡಿಸಿದೆ. ಐದು ಪಾಯಿಂಟ್ ಒಳಗವರೆಗೂ ಕೂಡ ಶೋಧವನ್ನು ನಡೆಸಿದ್ರು ಕೂಡ ಯಾವುದೇ ರೀತಿಯ ಸುಳಿವು ಸಿಕ್ಕಿರಲಿಲ್ಲ. 6ನೇ ಪಾಯಿಂಟ್ ಅತಿ ದೊಡ್ಡ ಟ್ವಿಸ್ಟನ್ನು ಕೊಡ್ತಾ ಹೋಯಿತು. ದೂರುದಾರ ತೋರಿಸಿದಂಥ 6ನೇ ಪಾಯಿಂಟ್ನಲ್ಲಿ ಮೂಳೆ ಪತ್ತೆ ಆಗಿದೆಯಲ್ಲ, ಆ ಎಲುಬು ಸಿಕ್ಕಿದ ಮಣ್ಣನ್ನು ಕೂಡ ಒಂದಿಷ್ಟು ಕೂಡ ಬಿಡ್ತಾ ಇಲ್ಲ. ಅಲ್ಲಿನ ಮಣ್ಣನ್ನು ಕೂಡ ತೆಗೆದುಕೊಂಡು ಹೋಗಲಾಗ್ತಾ ಇದೆ, ಸಂರಕ್ಷಣೆ ಮಾಡಲಾಗ್ತಾ ಇದೆ. ಮಣ್ಣನ್ನು ಪರಿಶೀಲಿಸಿ ಮೂಳೆಯ ಮಾದರಿಗಾಗಿ ಶೋಧವನ್ನು ನಡೆಸಲಾಗ್ತಾ ಇದೆ. ಕೇವಲ ಮೂಳೆ ಮಾತ್ರ ಅಲ್ಲ, ಮೂಳೆ ಸಿಕ್ಕಂಥ ಮಣ್ಣನ್ನು ಕೂಡ ಪ್ರಿಸರ್ವ್ ಮಾಡಲಾಗ್ತಾ ಇದೆ. ಆ ಮಣ್ಣನ್ನು ಕೂಡ ಪರೀಕ್ಷೆಗೊಳಪಡಿಸಲಾಗುತ್ತೆ. FSL ತಜ್ಞರು ಆ ಮಣ್ಣಿನ ಮಾದರಿಯನ್ನು ತೆಗೆದುಕೊಂಡು ಶೋಧವನ್ನು ಮಾಡ್ತಾರೆ. ಮಣ್ಣಿನ ಮಾದರಿಯು ಕೂಡ FSLಗೆ ರವಾನೆ ಮಾಡಲಾಗ್ತಾ ಇದೆ. ಒಂದು ಕಡೆಯಲ್ಲಿ ಸಿಕ್ಕಿರುವ ಮೂಳೆಗಳನ್ನು ಒಂದು ಪೆಟ್ಟಿಗೆಯಲ್ಲಿ ಸಂಗ್ರಹ ಮಾಡಿದ್ದಾರೆ, ಒಂದು ಬಾಕ್ಸಲ್ಲಿ ಸಂಗ್ರಹ ಮಾಡಿದ್ದಾರೆ ಸಿಕ್ಕಿರುವ ಮೂಳೆಗಳನ್ನು. ಇನ್ನು ಆ ಮಣ್ಣನ್ನು ಕೂಡ FSLಗೆ ರವಾನೆ ಮಾಡಿದ್ದಾರೆ. ಯಾವುದೇ ಶವ ಮಣ್ಣಿನಲ್ಲಿ ಹೂತಿಟ್ಟಾಗ ಸಂಪೂರ್ಣವಾಗಿ ಆ ಬಾಡಿ ಡಿಕೆ ಆಗಲಿಕ್ಕೆ, ಕೊಳೆತು ಹೋಗಲಿಕ್ಕೆ, ಮಣ್ಣಲ್ಲಿ ಮಣ್ಣಾಗಲಿಕ್ಕೆ ಇಂತಿಷ್ಟು ದಿನಗಳು ಅಂತ ತೆಗೆದುಕೊಳ್ಳುತ್ತೆ. ಬಾಡಿ ಡಿಕಂಪೋಸ್ ಆಗಿ ಅದು ಮುಳೆಗಳ ಮಾತ್ರ ಉಳಿದ ಮಾಂಸವೆಲ್ಲ ಕರಿಗೆ ಹೋಗಿ ಮಣ್ಣಿನಲ್ಲಿ ಸೇರ್ಪಡೆಯಾಗುತ್ತೆ, ಮಣ್ಣಿನಲ್ಲಿ ವಿಲೀನ ಆಗುತ್ತೆ. ಉಳಿಯೋದು ಅಸ್ಥಿಪಂಜರದ ಮೂಳೆಗಳು ಮಾತ್ರ. ಆ ಬಾಡಿ ಡಿಕಂಪೋಸ್ ಆದ ನಂತರದಲ್ಲಿ ಮಣ್ಣಿನಲ್ಲಿ ಸಂಗ್ರಹ ಆಗಿರುತ್ತೆ ಅಥವಾ ಮಣ್ಣಿನ ಜೊತೆ ಸೇರಿಕೊಂಡಿರುತ್ತೆ. ಸೊ ಈ ಕಾರಣಕ್ಕಾಗಿ ಆ ಮಣ್ಣನ್ನು ಸ್ಯಾಂಪಲನ್ನು ತೆಗೆದುಕೊಂಡು
ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಲಾಗ್ತಾ ಇದೆ. ಅಲ್ಲಿಗೆ ಸ್ಪಷ್ಟವಾಗಿ ಈ ಮೂಳೆಗಳು ಈ ಮಣ್ಣಿನಲ್ಲಿ ಕೊಳೆತು ಹೋಗಿದ್ದು ಎಷ್ಟು ದಿನಗಳ ಹಿಂದೆ, ಅದರ ಅವಧಿ ಎಷ್ಟು ಅಂತ ಕೂಡ ಗೊತ್ತಾಗುತ್ತೆ. ಮಣ್ಣಿನಲ್ಲೂ ಕೂಡ ಅದರ ಲಭ್ಯತೆ ಇದ್ದರೆ ಅದನ್ನು ಕೂಡ ಕಂಡುಹಿಡಿಯುವ ಕಾರಣಕ್ಕಾಗಿ ಈ ಮಣ್ಣನ್ನು ತೆಗೆದುಕೊಂಡು ಹೋಗಲಾಗ್ತಾ ಇದೆ.